ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಇವತ್ತು ನಾನು ಮನೆ ಒಳಗೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ, ಯಾಕಂದರೆ ಹೊರಗಡೆ ಮಳೆ ಬರ್ತಿದೆ. ಹಾಗಾಗಿ ನಾನು ಒಳಗಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. 4 ದಿನದಿಂದ ಮಳೆ ಬರ್ತಾನೆ ಇದೆ, ಬಿಟ್ಟು ಬಿಟ್ಟು ಮಳೆ ಅಂತೂ ನಿಲ್ತಾನೆ ಇಲ್ಲ. ಹಾಗಾಗಿ ನಾನು ಇವಾಗ ಒಳಗೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಹೊರಗಡೆ ಇವಾಗೇನು ಜಾಸ್ತಿ ಮಳೆ ಬರ್ತಿಲ್ಲ, ಹನಿ ಹನಿ ಬರ್ತಾಯಿದೆ ಅಷ್ಟೇ. ಅದಕ್ಕೆ ನಾನು ಇಲ್ಲೇ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಈ ವಿಡಿಯೋ ಬಂದುಬಿಟ್ಟು ಸಿಂಪಲ್ಲಾಗಿ ಒಂದು ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಇನ್ನು ಇವಾಗ ನಮ್ಮಮ್ಮ ಹೊರಗಡೆ ಸೊಪ್ಪು ಕೊಯ್ತಾ ಇದ್ದಾರೆ, ಅದನ್ನು ತೋರಿಸ್ತೀನಿ ಬನ್ನಿ. ನಮ್ಮ ಮಮ್ಮಿ ಇವಾಗ ಸೊಪ್ಪು ಕೊಯ್ತಾ ಇದ್ದಾರೆ, ಮನೆ ಹತ್ರನೇ ಇದ್ದಿದ್ದು. ಲಾಸ್ಟ್ ಒಂದ್ಸಲ ವ್ಲಾಗಲ್ಲೂ ತೋರಿಸಿದೆ ನಾನು ಇದನ್ನು. ಈ ಸೊಪ್ಪಿಗೆ ಏನು ಹೇಳ್ತಾರೆ ಅಂತ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ, ಬಟ್ ಇದು ಸಾಂಬಾರಿಗೆಲ್ಲ ಹಾಕ್ತಾರಲ್ವ ಆ ಥರ ಸೊಪ್ಪು. ನಿಮಗೆ ಏನಂತ ಗೊತ್ತಿದ್ದರೆ ಕಮೆಂಟ್ ಮಾಡಿ. ಇದು ಮನೆ ಹತ್ರನೇ ಬಿಟ್ಟಿತ್ತು, ಹಾಗಾಗಿ ನಮ್ಮಮ್ಮ ಕೊಯ್ತಾ ಇದ್ದಾರೆ ಸಾಂಬಾರಿಗಾಗುತ್ತೆ ಅಂತ ಹೇಳಿ. ಲಾಸ್ಟ್ ಟೈಮ್ ಬಿಟ್ಟಾಗೂ ಕೂಡ ಒಂದು ಸಾಂಬಾರಿಗಾಗಿತ್ತು, ಇವತ್ತು ಕೊಯ್ತಾ ಇದ್ದಾರೆ, ಇವತ್ತು ಸಾಂಬಾರು ಮಾಡೋದಕ್ಕೆ ಅಂತ ಹೇಳಿಬಿಟ್ಟು. ಲಾಸ್ಟ್ ಟೈಮ್ ಅಂದರೆ ಮೊನ್ನೆ ಕೊಯ್ದಾಗಲೂ ಕೂಡ ಇದಕ್ಕಿಂತ ಜಾಸ್ತಿ ಸಿಕ್ಕಿತ್ತು. ಅವತ್ತು ಬಸ್ಸಾಂಬಾರು ಮಾಡಿದ್ರು, ಪಲ್ಯನೂ ಕೂಡ ಆಗಿತ್ತು, ಸಾಂಬಾರು ಕೂಡ ಆಗಿತ್ತು. ಅವತ್ತು ಬಸ್ಸಾಂಬಾರು ಮಾಡಿದ್ರಲ್ವ, ಹಾಗಾಗಿ ಇವತ್ತು ಮೊಸಪ್ಪು ಮಾಡೋದು ಅಂದ್ಬಿಟ್ಟು ಇದನ್ನು ಕೊಯ್ದಿರೋದು. ಇನ್ನು ಈಗ ನೋಡಿದ್ರಲ್ವ ಸೊಪ್ಪೆಲ್ಲ ಕೊಯ್ದಾಯಿತು. ಮೊನ್ನೆ ಒಂದ್ಸಲ ಸಿಕ್ಕಿತ್ತು, ಆವಾಗ ಬಸ್ಸಾಂಬಾರು ಮಾಡಿದರು, ಸೊಪ್ಪು ಕೂಡ ಆಗಿತ್ತು, ಸಾಂಬಾರು ಕೂಡ ಆಗಿತ್ತು. ಇವತ್ತು ಮೊಸಪ್ಪು ಮಾಡ್ತಾಯಿದ್ದಾರೆ, ಯಾಕಂದರೆ ಮೊನ್ನೆ ಬಸ್ಸಾರು ಮಾಡಿದ್ರಲ್ಲ, ಹಾಗಾಗಿ ಇವಾಗ ಮೊಸಪ್ಪು ಮಾಡ್ತಾಯಿದ್ದಾರೆ. ನೆಕ್ಸ್ಟ್ ಟೈಮ್ ಅದನ್ನು ಕೊಯ್ದಾಗ ಉಪ್ಪು ಸಾಂಬಾರು ಮಾಡ್ತಾರೆ. 3 ಥರ ಸಾಂಬಾರು ಕೂಡ ಮಾಡ್ಬೋದಲ್ವ. ಹಾಗಾಗಿ ಈ ಥರ ಏನಾದರೂ ಇದ್ದರೆ ಅಡುಗೆ ಏನು ಮಾಡಬೇಕು ಅನ್ನೋ ಟೆನ್ಷನ್ನೇ ಇರೋದಿಲ್ಲ, ಸೊಪ್ಪು ಸಿಗ್ತಾನೆ ಇರುತ್ತೆ. ಸಾಂಬಾರು ಕೂಡ ಮಾಡ್ತಿರ್ಬೋದು ಯಾವುದಾದ್ರೂ ಒಂದೊಂದು. ಆವಾಗ ಈ ಥರ ಏನಾದರೂ ಸಿಕ್ತಿದ್ರೆ ಏನು ಮಾಡಬೇಕು ಅಡುಗೆ ಅನ್ನೋ ಟೆನ್ಷನ್ ಕೂಡ ಇರಲ್ಲ. ಈ ಥರ ಏನೂ ಇಲ್ಲ ಅಂದಾಗ ಏನು ಮಾಡೋದು ಅಂತ ಯೋಚನೆ ಆಗ್ತಿರುತ್ತೆ. ಈ ಥರ ಸಿಕ್ಕಿದಾಗ ಆರಾಮಾಗಿ ಅಡುಗೆ ಮಾಡ್ಬೋದು. ಇನ್ನೂ ನಮ್ಮ ಮನೆ ಹತ್ರ ತರಕಾರಿಗಳು ತುಂಬಾ ಇದ್ದಾವೆ, ಅದು ನೆಕ್ಸ್ಟ್ ವ್ಲಾಗಲ್ಲಿ ನಾನು ತೋರಿಸ್ತೀನಿ ಏನೇನಿದೆ ಅಂತ ಹೇಳ್ಬಿಟ್ಟು. ಇದು ಸಿಂಪಲ್ಲಾಗಿ ವ್ಲಾಗ್ ಮಾಡ್ತಾಯಿದ್ದೀನಿ ನಾನು, ಹಾಗಾಗಿ ಇವಾಗ ಇದೊಂದು ತೋರಿಸಿದ್ದೀನಿ. ಇವತ್ತು ಅದರಿಂದ ಮೊಸಪ್ಪು ಮಾಡ್ತಾಯಿದ್ದಾರೆ, ಅದ್ರ ಸೈಡ್ಸಿಗೆ ನಾನು ಎಗ್ ರೆಸಿಪಿ ಮಾಡ್ತಾಯಿದ್ದೀನಿ. ಟೇಸ್ಟಿಯಾಗಿರುತ್ತೆ, ನೀವು ಕೂಡ ನೋಡಿ. ನೀವು ಕೂಡ ಟ್ರೈ ಮಾಡಿ ಆ ರೆಸಿಪಿನ. ಏನಾದರೂ ಸೈಡ್ಸಿಗಿಲ್ಲ ಊಟದ ಜೊತೆ ಅಂತ ಹೇಳಿದಾಗ ಈ ಥರ ಮಾಡ್ಕೋಬೋದು. ಯಾವಾಗಾದರೂ ಅಪರೂಪಕ್ಕೆ ಮಾಡ್ಕೋಬೋದು, ಡೈಲಿ ತಿನ್ನೋದಕ್ಕೆ ಏನೇ ಆಗಲಿ ಬೋರ್ ಆಗೇ ಆಗುತ್ತೆ. ಈ ಥರ ಅಪರೂಪಕ್ಕೆ ಮಾಡಿಕೊಂಡ್ರೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ, ಊಟ ಕೂಡ ಚೆನ್ನಾಗಿ ಮಾಡ್ಬೋದು. ಇವಾಗ ನಾನು ಆ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ. ಸಿಂಪಲಾಗಿದೆ, ಈಸಿಯಾಗಿ ಟೇಸ್ಟಿ ಕೂಡ ಇರುತ್ತೆ. ಇವಾಗ ಆ ರೆಸಿಪಿನ ಹೆಂಗೆ ಮಾಡ್ತೀನಿ ಅಂತ ನೀವು ಕೂಡ ನೋಡಿ ಬನ್ನಿ. ಇವಾಗ ರೆಸಿಪಿನ ಸ್ಟಾರ್ಟ್ ಮಾಡೋಣ. ಹಾಗಾಗಿ ನಾನು ಮೊಟ್ಟೆನ ಎಲ್ಲ ತೊಗೊಳ್ತಾ ಇದ್ದೀನಿ. ಇದ್ದಿದ್ದೇ 5 ಮೊಟ್ಟೆ, ಹಾಗಾಗಿ ಅಷ್ಟೇ ಹಾಕ್ತಿರೋದು, ಜಾಸ್ತಿ ಏನೂ ಹಾಕ್ತಿಲ್ಲ. ಅದರಲ್ಲೇ 2 3 ಪೀಸ್ ಬರುತ್ತಲ್ವ ಅರ್ಧ ಮಾಡಿದಾಗ, ಅದಕ್ಕೆ 5 ಮೊಟ್ಟೆ ಹಾಕ್ತಾಯಿದ್ದೀನಿ ನಾನು. ಇವಾಗ ಒಂದು ಬೌಲಿಗೆ ನಾನು ಎಲ್ಲ 5 ಮೊಟ್ಟೆ ಇತ್ತಲ್ವ, ಹಾಗಾಗಿ 5 ಕೂಡ ಹಾಕ್ಕೊಂಡಿದ್ದೀನಿ. ಸುಮ್ಮನೆ 4 ಹಾಕಿದ್ರೆ ಇನ್ನೊಂದು ಇರುತ್ತಲ್ವ ಅಂದ್ಬಿಟ್ಟು 5 ಕೂಡ ಹಾಕ್ಕೊಂಬಿಟ್ಟು, ಇವಾಗ ನಾನು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಬಾಯ್ಲ್ ಆಗೋದಕ್ಕೆ ನೀರು ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡ್ಬಿಟ್ಟು, ಇವಾಗ ಅದನ್ನು ಸ್ಟವ್ ಮೇಲೆ ಇಟ್ಬಿಟ್ಟು ನಾನು ಒಂದು ಪ್ಲೇಟನ್ನು ಕ್ಲೋಸ್ ಮಾಡಿಟ್ಟಿದ್ದೀನಿ. ಅಂದರೆ ಅದು ಬಾಯ್ಲ್ ಆಗಬೇಕಲ್ವ, ಹಾಗಾಗಿ ಅದು ಬೇಯೋಷ್ಟೊತ್ತಿಗೆ ಮೊಟ್ಟೆ ಇನ್ನು ಖಾರಕ್ಕೂ ಕೂಡ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇವಾಗ ನಾನು ಖಾರ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಅದಕ್ಕೆ ಮಸಾಲ ಆಗಬೇಕು, ಹಾಗಾಗಿ ನಾನು ಒಂದು ಪುಟ್ಟ ಪ್ಲೇಟ್ ತೊಗೊಂಡಿದ್ದೀನಿ. ಇದರಲ್ಲೇ ಸಾಕು, ಜಾಸ್ತಿ ಏನೂ ಮಾಡ್ತಿಲ್ಲ ಅಂತ. ಇವಾಗ ಆ ಪ್ಲೇಟಿಗೆ ನಾನು 2 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ, ಅಂದರೆ ಸಾಂಬಾರು ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದೇ ಸ್ಪೂನಲ್ಲಿ 2 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಆಮೇಲೆ ಈ ಸ್ಪೂನಲ್ಲಿ ನಾನು 2 ಸ್ಪೂನಷ್ಟು ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೀನಿ. ಆಮೇಲೆ ನಾನು ಅದರಲ್ಲೇ ಒಂದು 1/4 ಸ್ಪೂನ್ ಆಗುವಷ್ಟು ಧನಿಯಾ ಪೌಡರ್ ಹಾಕ್ಕೊಂಡಿದ್ದೀನಿ. ಆಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಸ್ವಲ್ಪನೇ ಪೆಪ್ಪರ್ ಪೌಡರ್ ಹಾಕಿದ್ದೀನಿ, ಜಾಸ್ತಿ ಹಾಕಿಲ್ಲ. ಅದಾದಮೇಲೆ ಕರ್ಬೇವಿನ ಸೊಪ್ಪನ್ನು ನಾವು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇವಾಗ ಕೊತ್ತಂಬರಿ ಸೊಪ್ಪನ್ನು ಕೂಡ ಅದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು. ಎಲ್ಲ ಹಾಕಿ ಆದಮೇಲೆ ಈ ಥರ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಈ ಥರ ಆಗಿರುತ್ತೆ. ಇವಾಗ ಇದನ್ನು ನಾನು ಸೈಡಲ್ಲಿ ಇಟ್ಕೊಂಡು ಅಷ್ಟೊತ್ತಿಗೆ ಮೊಟ್ಟೆ ಕೂಡ ಬೆಂದಿತ್ತು. ಹಾಗಾಗಿ ಇವಾಗ ನಾನು ಮೊಟ್ಟೆದು ಎಲ್ಲದ್ರದ್ದು ಸಿಪ್ಪೆ ತೆಕ್ಕೊಳ್ತಾ ಇದ್ದೀನಿ. ಇನ್ನು ಮೊಟ್ಟೆ ಸಿಪ್ಪೆ ಎಲ್ಲ ತೆಕ್ಕೊಂಡಾದಮೇಲೆ ಒಂದು ಪ್ಲೇಟಿಗೆ ಹಾಕಿ ಇಟ್ಕೊಂಡಿದ್ದೀನಿ ಎಲ್ಲ ಮೊಟ್ಟೆನೂ. ಇವಾಗ ಎಲ್ಲ ಮೊಟ್ಟೆನೂ ಫಸ್ಟಿಗೆ ಕಟ್ ಮಾಡ್ಕೋಬೇಕು, ಹಾಗಾಗಿ ನಾನು ಫಸ್ಟಿಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಮಧ್ಯಕ್ಕೆ ಕಟ್ ಮಾಡ್ಕೋಬೇಕು. ಎಲ್ಲ ಮೊಟ್ಟೆನೂ ಕೂಡ ನಾನು ಇದೇ ಥರ ಕಟ್ ಮಾಡಿಬಿಟ್ಟು ಅದೇ ಪ್ಲೇಟಿಗೆ ಹಾಕಿ ಇಟ್ಕೊಂಡಿದ್ದೀನಿ. ಇವಾಗ ಎಲ್ಲ ಕಟ್ ಮಾಡಿ ಆದಮೇಲೆ ಆವಾಗಲೇ ನಾನು ಮಸಾಲ ಮಾಡಿಟ್ಟಿದ್ನಲ್ವ, ಇವಾಗ ಆ ಮಸಾಲಾನ ನಾನು ಸ್ಪೂನಲ್ಲೇ ತೊಗೊಂಡು ಇವಾಗ ಮೊಟ್ಟೆಗೆ ನಾನು ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಕೈಯಲ್ಲಿ ಕೂಡ ಮಾಡ್ಕೋಬೋದು, ನಾನು ಸ್ಪೂನಲ್ಲೇ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಖಾರನ ನಾವು ಕ್ಲೀನಾಗಿ ಅದಕ್ಕೆ ಸ್ಪ್ರೆಡ್ ಮಾಡ್ಕೋಬೇಕು ಮೊಟ್ಟೆಗೆ, ಒಂದು ಸೈಡ್ ಮಾತ್ರ.
ಆ ಎಲ್ಲೋ ಇರುತ್ತಲ್ವ ಆ ಸೈಡ್ ಮಾತ್ರ ಈ ಥರ ಸ್ಪ್ರೆಡ್ ಮಾಡ್ಕೋಬೇಕು ಎಲ್ಲದಕ್ಕೂ. ಇವಾಗ ನಾನು ಎಲ್ಲ ಮೊಟ್ಟೆನೂ ಒಂದೊಂದಾಗಿ ಇದೇ ಥರ ಮಾಡಿಕೊಂಡು ಅದೇ ಪ್ಲೇಟಲ್ಲಿ ಇಟ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ಖಾರ ಉಳಿದಿತ್ತಲ್ವ, ಹಾಗಾಗಿ ಬ್ಯಾಕ್ ಸೈಡ್ ನಾನು ಈ ಥರ ಅದನ್ನು ಹಚ್ಕೊಳ್ತಾ ಇದ್ದೀನಿ. ಅಂದರೆ ಖಾರ ಎಲ್ಲ ಇತ್ತಲ್ವ ಸ್ವಲ್ಪ, ಅದನ್ನು ಈ ಥರ ನಾನು ಮಾಡಿಕೊಂಡು ಎಲ್ಲನೂ ಕೂಡ ಇಟ್ಕೊಂಡಿದ್ದೀನಿ. ಇವಾಗ ಈ ಥರ ಆಗಿದೆ. ಇವಾಗ ಈ ಥರ ಆದಮೇಲೆ ಇವಾಗ ಹಂಚನ್ನು ಕೂಡ ಕಾಯೋಕೆ ಇಟ್ಕೊಂಡ್ಬಿಟ್ಟು ಅದು ಕಾದಾದಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಬಿಟ್ಟು ಫುಲ್ ಸ್ಪ್ರೆಡ್ ಮಾಡ್ಕೋಬೇಕು ಎಣ್ಣೆನ. ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ಎಣ್ಣೆ, ಜಾಸ್ತಿ ಏನು ಬೇಕಾಗಿಲ್ಲ. ಇವಾಗ ಹಂಚು ಫುಲ್ಲು ಎಣ್ಣೆ ಆಗಬೇಕು, ಆ ಥರ ಮಾಡ್ಕೊಂಬಿಟ್ಟು ಇವಾಗ ಎಲ್ಲ ಮೊಟ್ಟೆನೂ ಒಂದೊಂದಾಗಿಯೇ ನಾನು ಹಂಚ್ ಮೇಲೆ ಹಾಕ್ತಾಯಿದ್ದೀನಿ. ಈ ಥರ ಎಲ್ಲ ಮೊಟ್ಟೆನೂ ನಾನು ಯಾವ ಸೈಡ್ ಹಾಕಿದ್ದೀನಿ ಅದೇ ಥರ ಹಾಕ್ಕೋಬೇಕು. ಇವಾಗ ಈ ಥರ ಹಾಕಿ ಆದಮೇಲೆ ಖಾರ ನಾವು ಹಾಕಿರ್ತೀವಲ್ಲ ಅದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕಷ್ಟೇ, ಜಾಸ್ತಿ ಏನು ಬೇಯೋದು ಬೇಡ ಅದು ಹಂಚಿನ ಮೇಲೆ. ಈ ಥರ ಆದಮೇಲೆ ಅದನ್ನು ಫುಲ್ ಉಲ್ಟಾ ಮಾಡ್ಕೋಬೇಕು. ಎಲ್ಲನೂ ಒಂದೊಂದಾಗಿ ಈ ಥರ ಉಲ್ಟಾ ಮಾಡ್ಕೋಬೇಕು. ಇವಾಗ ಜಾಸ್ತಿ ಹೊತ್ತು ಏನು ಬಿಡೋದು ಬೇಡ, ಯಾಕಂದರೆ ನಾವು ಮೊಟ್ಟೆನ ಬೇಯಿಸಿರ್ತೀವಿ, ಅದ್ರ ಖಾರ ಮಾತ್ರ ಸ್ವಲ್ಪ ಬೇಯಬೇಕಷ್ಟೆ. ಈ ಥರ ಆದಮೇಲೆ ಉಲ್ಟಾ ಹಾಕಿ ಆದಮೇಲೆ ಅದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ ಮೇಲೆ. ನಾನು ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟು ನಾನು ಹಾಕಿರೋದು ಅಷ್ಟೇ. ಬೇಕಾದರೆ ಹಾಕೋಬೋದು, ಇಲ್ಲಾಂದರೆ ಕರಿಬೇವಿನ ಸೊಪ್ಪನ್ನ ಕೂಡ ಸ್ಕಿಪ್ ಮಾಡ್ಬೋದು. ಇಷ್ಟಾದಮೇಲೆ ಅದನ್ನು ಫುಲ್ಲು ಒಂದು ಪ್ಲೇಟಿಗೆ ತೆಕ್ಕೊಳ್ತಾ ಇದ್ದೀನಿ. ಇವಾಗ ಈ ಥರ ತೆಕ್ಕೊಂಡಾದ್ಮೇಲೆ ಮೊಟ್ಟೆ ರೆಡಿನೇ ಆಗಿಬಿಡುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಊಟದ ಜೊತೆ ಏನೂ ಇಲ್ಲ ಅಂತ ಹೇಳಿದಾಗ ಈ ಥರ ಮಾಡ್ಕೋಬೋದು. ನಾರ್ಮಲಾಗಿ ಮೊಟ್ಟೆ ಬಾಯ್ಲ್ ಮಾಡ್ಕೊಳ್ತೀವಿ, ಆದರೆ ಕೆಲವು ಸಲ ಯಾವತ್ತಾದರೂ ಅಪರೂಪಕ್ಕೆ ಈ ಥರ ಮಾಡಿಕೊಂಡ್ರೆ ಟೇಸ್ಟ್ ಕೂಡ ಸಿಗುತ್ತೆ. ಹಾಗಾಗಿ ಇವತ್ತು ನಾನು ಈ ಥರ ಮಾಡ್ಕೊಂಡಿದ್ದು, ಟೇಸ್ಟ್ ಕೂಡ ಚೆನ್ನಾಗಿತ್ತು. ನೋಡಿದ್ರಲ್ವ ನಾನು ಹೆಂಗೆ ಎಗ್ ರೆಸಿಪಿ ಮಾಡಿದೆ ಅಂತ ಹೇಳಿಬಿಟ್ಟು. ತುಂಬಾ ಸಿಂಪಲ್ ಹಾಗೆ ಟೇಸ್ಟಿಯಾಗಿ ಕೂಡ ಇತ್ತು. ಅಪರೂಪಕ್ಕೆ ಈ ಥರ ಮಾಡ್ಕೊಳ್ಳೋದಷ್ಟೇ, ಡೈಲಿ ಏನೂ ಈ ಥರ ಮಾಡ್ಕೊಳ್ಳೋದಿಲ್ಲ. ಬಾಯ್ಲ್ಡ್ ಎಗ್ ತಿನ್ಬೋದು, ಇಲ್ಲ ಅಪರೂಪಕ್ಕೆ ಈ ಥರ ಮಾಡ್ಕೋಬೋದು ಅಷ್ಟೇ. ಏನು ನೆಂಚಕ್ಕಿಲ್ಲದೆ ಇದ್ದಾಗ ಸೈಡ್ಸಿಗೆ ಆ ಟೈಮಲ್ಲಿ. ಇನ್ನು ಇವಾಗ ನನ್ನ ವ್ಲಾಗ್ ಸ್ವಲ್ಪ ವ್ಯೂಸ್ ಜಾಸ್ತಿ ಆಗ್ತಿದೆ, ಅದರಲ್ಲೇನು ಬೇಜಾರಿಲ್ಲ. ಆಗುತ್ತೆ ನಿಧಾನಕ್ಕೆ, ಸ್ವಲ್ಪ ಟೈಮ್ ಬೇಕು ಅದಕ್ಕೂ ಕೂಡ. ಬಟ್ ತುಂಬ ಜನ ನನ್ನ ವ್ಲಾಗ್ಸ್ನ ನೋಡ್ತೀರಾ ಇವಾಗ. ಬಟ್ ನನಗೆ ಇಲ್ಲಿವರೆಗೂ ಬಂದಿರೋದು ವ್ಲಾಗ್ಸಲ್ಲಿ ಕಮೆಂಟ್ 10 ಜನದ ಮಾತ್ರ ನನಗೆ ಕಮೆಂಟ್ಸ್ ಬಂದಿರೋದು ಇಲ್ಲಿವರೆಗೂ. ಕೆಲವರು ವ್ಲಾಗ್ಸ್ ಚೆನ್ನಾಗಿದೆ ಅಂತಲೂ ಕಮೆಂಟ್ ಮಾಡ್ತಾರೆ, ವ್ಲಾಗ್ಸ್ ಚೆನ್ನಾಗಿದೆ ಅಂತ ಈ ಥರ ಎಲ್ಲ ಕಮೆಂಟ್ಸ್ ಮಾಡ್ತಿರ್ತಾರೆ, ನೈಸ್ ವ್ಲಾಗ್ ಈ ಥರ ಎಲ್ಲ. ಬಟ್ ನನ್ನ ಒಂದು ವ್ಲಾಗ್ನ ತುಂಬ ಜನ ನೋಡ್ತೀರ, ಬಟ್ ವ್ಲಾಗ್ಸ್ ಹೇಗಿದೆ ಅಂತ ಯಾರೂ ಕಮೆಂಟ್ ಮಾಡೋದಿಲ್ಲ. ಚೆನ್ನಾಗಿ ಮಾಡ್ತಾಯಿದ್ದೀನ ವ್ಲಾಗ್ಸ್, ಅಥವಾ ನಿಮಗೆ ಕುಕ್ಕಿಂಗ್ ವ್ಲಾಗ್ಸ್ ಬೇಕಾ, ಯಾವ ಥರ ವ್ಲಾಗ್ಸ್ ಬೇಕು, ಅಥವಾ ಈ ವ್ಲಾಗ್ಸೇ ಚೆನ್ನಾಗಿದೆಯಾ, ಅದು ಚೆನ್ನಾಗಿ ಮಾಡ್ತಿದ್ದೀರಾ, ಆ ಥರ ಒಂದು ಕಮೆಂಟ್ಸ್ ಏನೂ ಹಾಕೋದಿಲ್ಲ. ಹಾಗಾಗಿ ನಾನು ಹೇಳ್ತಾ ಇದ್ದೀನಿ, ಈ ಥರ ಆದಾಗ ಬೇಜಾರಾಗುತ್ತೆ. ಅಷ್ಟು ಜನ ನೋಡ್ತಾರೆ, ಏನೂ ಕಮೆಂಟ್ಸ್ ಮಾಡೋದಿಲ್ಲ. ಚೆನ್ನಾಗಿ ಮಾಡ್ತಿದ್ದೀನಿ ಅಂತಾದರೆ ಕಮೆಂಟ್ಸ್ ಮಾಡ್ಬೋದಲ್ವ ಅಂತ ಅನಿಸುತ್ತೆ ಅಷ್ಟೇ. ಇದನ್ನು ಹೇಳಬೇಕಿತ್ತು. ಹಾಗೆಯೇ ಇವತ್ತಿನ ವ್ಲಾಗ್ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಇನ್ನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಇನ್ನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಹಾಗೆಯೇ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ.